baby. Good morning. Good morning. Good morning. Hello friends. Welcome to my channel. ಎಲ್ಲಿಗೆ ಹೋಗ್ತಿದ್ಯಾ? ಮಮ್ಮಿಗೆ ತಂಗಿ ಪಾಪು ಮೀಟ್ ಮಾಡಕ್ಕೆ. ರೆಡಿ ಡ್ರೈವ್ ಮಾಡೋಕ್ಕೆ, ಡ್ರೈವ್ ಹೋಗೋದಕ್ಕೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತೇನಂದರೆ ಅತ್ತೆ ಮಾವ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಮ್ಮ ಪಾಪುಗೆ ಅವಳಿಗೆ ಇದು ಮಾಡಿಸ್ಬೇಕಿತ್ತು, ಏನೋ ಅಕ್ಷರಾಭ್ಯಾಸ. ಅದಕ್ಕೆ ಅವರು ಒನ್ ಡೇ ಅಲ್ಲಿಗೆ ಹೋದ್ರು, ಅಲ್ಲಿ ಶೃಂಗೇರಿಗೆ ಹೋಗ್ಬಿಟ್ಟು ನಾವು ಆಮೇಲೆ ಧರ್ಮಸ್ಥಳಕ್ಕೆ ಅಲ್ಲಿ ಸಿಗ್ತೀವಿ ಅಂದ್ಬಿಟ್ಟು. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಧರ್ಮಸ್ಥಳಕ್ಕೆ. ಟೈಮ್ ಬಂದು 5:20 ಆಗಿದೆ. ಸೊ 4 o'clock ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಬೇಗ ಹೋದರೆ ಸೊ ಅಲ್ಲಿ ಬೇಗ ಪೂಜೆ ಮಾಡಿಸ್ಕೊಂಬರ್ಬೋದು ಅಂತ. ಜೂ ಬೇಬಿ ಅವರು ಅಲ್ಲಿ ಹಿಂದೆ ಕೂತ್ಕೊಂಡಿದ್ದಾರೆ, ನಿದ್ರೆ ಮಾಡ್ತಿದ್ದಾರೆ. ನಿದ್ರೆ ಮಾಡ್ತಿದ್ಯಾ ಬೇಬಿ? ನಿದ್ರೆ ಮಾಡ್ತಿಲ್ಲ, ಸುಮ್ಮನೆ ಏನೋ ತರಲೆ ಮಾಡಿಕೊಂಡು ಅದು ಇದು 1-2-3 ಟಾಯ್ ತೊಗೊಂಡು ಬಂದಿದ್ದಾನೆ, ಅದು ಇಟ್ಕೊಂಡು ಕೂತ್ಕೊಂಡಿದ್ದಾನೆ. ಸೊ ಇಲ್ಲಿಂದ ಟೋಟಲು 6 hours ಇರಬೇಕು ಧರ್ಮಸ್ಥಳಕ್ಕೆ ಜರ್ನಿ. ಅದಕ್ಕೆ ಬೆಳಗ್ಗೆನೆ ಸ್ಟಾರ್ಟ್ ಮಾಡಿದ್ರೆ ಬೇಗ ಅಲ್ಲಿ ಹೋಗಿ ರೀಚ್ ಆಗ್ಬೋದು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬೆಳಗ್ಗೆನೆ ಹೋಗೋದು ಕೂಡ ಒಂಥರ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಸಿಗಂದೂರ್ಗೆ ಹೋದಾಗ ಬೇಗ ಎದ್ದು ಹೋಗ್ತಾ ಇದ್ವಿ. ಅದು ಬಿಟ್ಟರೆ ಏನಾದ್ರು ಟ್ರಾವೆಲ್ ಮಾಡ್ಬೇಕಾದ್ರೆ, ಇಲ್ಲ ಅಂದರೆ ನಾವು ಸ್ವಲ್ಪ ಬೇಗ ಹೇಳೋದು ಕಮ್ಮಿನೇನಿದೆ, ಲೇಟಾಗಿ ಹೇಳೋದು ಯಾವಾಗಲೂ ಮನೇಲಿ. ಸೊ ಜೀವ್ ಕೂಡ ಅಷ್ಟೇ, ಎಬ್ಬಿಸಿದ ತಕ್ಷಣ ಎದ್ಬಿಡ್ತಾನೆ ಎಲ್ಲಾದರೂ ಹೋಗೋದಿದ್ರೆ. ಸೊ ಅವ್ನಿಗೆ ರಾತ್ರಿನೇ ಹೇಳ್ಬಿಟ್ಟು ಮಲಗಿಸಿರ್ತೀವಲ್ವ. ಸೊ ಆಮೇಲೆ ಬೆಳಿಗ್ಗೆ ಎಬ್ಬಿಸಿದ ತಕ್ಷಣ ಎದ್ದು ಸ್ನಾನ ಮಾಡಿಕೊಂಡು ಆರಾಮಾಗಿ ರೆಡಿ ಆಗಿಬಿಡ್ತೇನೆ. ಆಮೇಲೆ ಬಂದು ಕಾರಲ್ಲಿ ಈಗ ಎಲ್ಲಾದರೂ ನಿದ್ರೆ ಮಾಡ್ಬೇಕಂದ್ರೆ ಅಲ್ಲಿ ನಿದ್ರೆ ಮಾಡೋದು. ಫ್ರೆಂಡ್ಸ್, ಬರ್ತಾ ಏನಾಯ್ತು ಅಂದರೆ ಬೆಳಗ್ಗೆ ಆಗೋಯ್ತು. ಸೊ ಟೈಮ್ ಬಂದು 6:17 ಆಗಿದೆ. ಆಲ್ಮೋಸ್ಟ್ ಎಲ್ಲಿದ್ದೀವಿ ಇವಾಗ? ನೆಲಮಂಗಲ. ಸೊ ಇವಾಗ ನೆಲಮಂಗಲ ಇದ್ದೀವಿ. ನಮ್ದು ಇರೋದು ಅಂದರೆ ಬೇಗ ಹೋಗ್ಬೇಕು ಅಂತ. ನೋಡೋಣ, ಏನು ನಿಲ್ಸಿದ್ರು ಒಂದೇ ಕಡೆ ನಿಲ್ಸೋದು ಬ್ರೇಕ್ಫಾಸ್ಟ್ಗೆ. ಅವರು ಅಲ್ಲಿಂದ ಶೃಂಗೇರಿಯಿಂದ ಬರಬೇಕು. ಇವತ್ತು ಅಕ್ಷರಾಭ್ಯಾಸ ಬೆಳಗ್ಗೆ ಅಲ್ವಾ, ಬೆಳಗ್ಗೆ ಮುಗಿಸಿ ಅಲ್ಲಿಂದ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಬರ್ತಾರೆ ಅವರು. ಸೊ ಅವ್ರದ್ದು ನಾವು ಇಬ್ಬರು ಕೋಆರ್ಡಿನೇಟ್ ಮಾಡ್ಕೊಂಡು ಎಲ್ಲಿದ್ದಾರೆ ಅಂತ ಕೇಳ್ಕೊಂಡು ಇಬ್ಬರು ಸೇಮ್ ಟೈಮಿಂಗ್ಸ್ ಹೋಗೋದು 12 o'clock ಅಷ್ಟರಲ್ಲಿ ಅಂತ ಮಾತಾಡ್ಕೊಂಡಿರೋದು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಅಂದ್ಕೊಂಡಂಗೆ ಒಂದೊಂದ್ಸರಿ ಆಗಲ್ವಲ್ಲ, ಬಟ್ ಟ್ರೈ ಮಾಡೋದು. ಫ್ರೆಂಡ್ಸ್, ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು MTR ಹತ್ರ ನಿಲ್ಸಿದ್ವಿ. ಲಾಸ್ಟ್ ಟೈಮ್ ಎಲ್ಲೋ ಹೋಗ್ಬೇಕಾದ್ರೂ ಇಲ್ಲ ನಿಲ್ಸಿದ್ವಿ ಅನಿಸುತ್ತೆ. ಸೊ ಟೈಮ್ ಎಷ್ಟಾಯಿತು? 7:30 ಆಯಿತಾ? ಸೊ 7:30 ಆಯ್ತಾ ಬಂತು. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋಣ ಅಂತ. ಕಾಫಿ ಬೇಕಿತ್ತು, ಅದಕ್ಕೆ ಸಪ್ರೇಟಾಗಿ ಏನು 2 ಸರಿ ನಿಲ್ಸೋದು ಅಂದ್ಬಿಟ್ಟು ತಿಂಡಿ ತಿನ್ಕೊಂಡೇ ಹೋಗ್ಬಿಡೋಣ ಅಂತ. ಜಿಯಾನ್ ಎದ್ದು ಕೂತಿದ್ದಾರೆ. ಅವ್ರಿಗೆ ದೋಸೆ ಅಂದರೆ ತುಂಬ ಇಷ್ಟ. ಏನು ಚಿನ್ನಿಮ್ಮ? ಆಮೇಲೆ ಇನ್ನೇನು ಬೇಕು? ಕೇಸರಿ ಬಾತ್. ಒಂಚೂರು ಸೊ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಬಿಸಿಲಿದೆಯಲ್ಲ, ಅದಕ್ಕೆ ಗ್ಲಾಸ್ ಕೂಡ ಹಾಕ್ಕೊಂಡಿದ್ದೀನಿ. ಚಂದ ಮತ್ತು ಜೀವ್ ವಾಶ್ರೂಮ್ಗೆ ಹೋಗಿದ್ದಾರೆ. ಸೊ ಅವ್ರು ಬರೋ ತನಕ ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೀನಿ ನಾನು. ಸೊ ಇವಾಗ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲೋಗಿ ನಿಲ್ಸೋದು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಮಧ್ಯ ಏನಾದರೂ ಜಿಯಾನ್ ಏನಾದರೂ ಕೇಳಿದ್ರೆ ನಿಲ್ಲಿಸ್ಬೇಕಾಗತ್ತೆ.
ಸೊ 7:45 ಏನೋ ಆಗಿರ್ಬೇಕಷ್ಟೇ. ಅಷ್ಟು ಅವಾಗಲೇ ಎಷ್ಟೊಂದು ಬಿಸಿಲಲ್ವಾ, ಸಕ್ಕತ್ತು ಬಿಸಿಲು ಅನಿಸ್ತಾ ಇದೆ. ಇನ್ನು ಅಲ್ಲೂ ಹೋಗೋಷ್ಟರಲ್ಲಿ ಎಷ್ಟು ಬಿಸಿಲು ಆಗುತ್ತೋ ಗೊತ್ತಿಲ್ಲ. ಮ್ಯಾಪ್ ಪ್ರಕಾರ ಇನ್ 3 hours 27 minutes. ಸೊ ಇಲ್ಲಿಂದ 3 hours 27 minutes. ಮ್ಯಾಪ್ ಪ್ರಕಾರ ಆಗಲ್ಲ, ಒಂದೊಂದು ಸ್ವಲ್ಪ ಒಂದೊಂಚೂರು ಆ ಕಡೆ ಈ ಕಡೆ ಆಗ್ಬೋದು. 139 kilometers ತೋರಿಸ್ತಾ ಇದೆ. ಜಿಯಾನ್ ಇಲ್ಲೊಂದು ಸ್ವಲ್ಪ ಕೌಸ್ ಕಾಣಿಸ್ತಿ, ಯಾವುದೋ ಒಂದು ಮಧ್ಯ ಹಳ್ಳಿ ಸಿಕ್ತು, ಅಲ್ಲಿ ಎಷ್ಟೊಂದು ಕೌಸ್ಗೆಲ್ಲ ಕಾಣಿಸ್ತಿದೆ. ಅದನ್ನ ಕೌ 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 ಅಂತ ಹೇಳ್ಕೊಂಡು ನೋಡ್ಕೊಂಡು ನಿಂತ್ಕೊಂಡಿದ್ದಾನೆ. ಟಾಯ್ ಬೇರೆ ತಗೊಂಡ್ ಬಂದಿದ್ದಾನೆ. ಅವನು ಎಲ್ಲೇ ಹೋದ್ರು ಟಾಯ್ ತಗೊಂಡ್ಬರ್ಬೇಕು, ಅದ್ರ ಜೊತೆ ಆಟ ಆಡ್ಬೇಕು, ಅದೇ ಒಂದು ಬರೀ. ಇಲ್ಲಿ ಕೌಗಳೆಲ್ಲ ಇಷ್ಟು ಕೌಸ್ ಇದೆ, ಅಷ್ಟು ಕೌಗಳಿದೆ ಅಂತ ಹೇಳ್ಕೊಂಡು ಕೌಂಟ್ ಮಾಡ್ಕೊಂಡು ಅದನ್ನೆಲ್ಲ. ಏನದು ಮುಖ ಮುಖ ಏನದು ಮುಖ ಹಿಂಗೇನೋ ಮಾಡ್ತಾರೆ. ಚಂದು ಅವರು ಕಾರ್ ಓಡಿಸೋದ್ರಲ್ಲಿ ಬ್ಯುಸಿ ಇದ್ದಾರೆ. ಜೀವ್ ಚೆನ್ನಾಗಿ ಹೇಳ್ತಾನೆ, ಅದು ಚಂದು ಅದು ಮಾಡ್ತಿದ್ದಾರೆ ಇದು ಮಾಡ್ತಿದ್ದಾರೆ ಅಂತ ಬ್ಲಾಗಲ್ಲಿ. ಹೆಂಗೆ ಚಿನಿಮ ಇಲ್ದೇ ಇರೋದೆಲ್ಲ ಸೇರಿಸ್ಕೊಂಡು ಬರೀ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಅಮ್ಮ ಮಗ ಇವರಿಬ್ರು ಮುನ್ಸ್ಕೊಳ್ಳೋದು ಜಗಳ ಆಡ್ಕೊಂಡು ನನ್ನ ಮೇಲೆ ನಾನು ಮುನ್ಸ್ಕೋತೀನ. ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿರೋದು, ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ಟ್ರಿಪ್ ಕೇಳಿದ್ರೆ ಬುಕ್ ಮಾಡ್ತಿಲ್ಲ ಪಾಪ, ಅದಕ್ಕೆ ಆಮೇಲೆ ಜಗಳ ಮಾಡುತ್ತೆ ಮುನ್ಸ್ಕೊಂಡೋಗಿ ಕೂತ್ಕೊಳ್ಳುತ್ತೆ ಅಂತ ಲಾಸ್ಟ್ ಬ್ಲಾಗ್ ಅಲ್ಲಿ ಮಾತಾಡಿರೋದು. ಅವನು ಮುನ್ಸ್ಕೊತೀರಾ? ನಾನೇ ಮುನ್ಸ್ಕೋತೀನಿ. ನಾವಿಬ್ರಂತೂ ಮುನ್ಸ್ಕೊಳ್ಳಲ್ಲ ಅಲ್ವಾ ಚಿನಿ? ಯಾಕೆ? ಅವನು ಸ್ವಲ್ಪ ಕಮ್ಮಿನೇ, ಇನ್ನು ಇವಳೇ ಜಾಸ್ತಿ. ಹತ್ರ ಬಂದ್ವಿ. ಜೀವ್ ಪಾಪ ಅವನು ಇವಾಗ ಮತ್ತೆ ಮಲ್ಕೊಂಡ್ಬಿಟ್ಟ. ಇಷ್ಟು ಮನೆಯಿಂದ ಮಲ್ಕೊಳ್ಳೋದೇ ಇಲ್ಲ, ಈ ಫೋರ್ಸ್ ಮಾಡ್ಬೇಕು ಮಲ್ಕೊ 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 ಅಂತ. ಇವಾಗ ಮತ್ತೆ ಮಲ್ಕೊಂಡ್ಬಿಟ್ಟ. ಸ್ವಲ್ಪ ಹೊತ್ತು ಹಸು ಅದೆಲ್ಲ ನೋಡ್ತಾ ಇದ್ದ, ಇವಾಗ ಮತ್ತೆ ಮಲ್ಕೊಂಡ. ಸೊ ಇನ್ನ 111 kilometers ಇದೆ ಹಾಸನ್ ಬರ್ತಿದ್ದಂಗೆ ಬಿಸಿಲು ಕೂಡ ಜಾಸ್ತಿ ಇದೆ. ರೋಡೆಲ್ಲ ಇಲ್ಲಿ ಮಾಡ್ತಿದಾರೆಲ್ಲ ಹೊಸದಾಗಿ, ಮತ್ತೇನೋ ಎಷ್ಟೊಂದು ರೋಡೆಲ್ಲ ಇಲ್ಲಿ ಮಾಡ್ತಿದ್ದಾರೆ. ಚಂದು ಇಲ್ಲೊಂದು ಅಂಗಡಿ ಇತ್ತು, ಜಿಯನ್ ಬಿಸ್ಕೆಟ್ಸು ಏನೋ ಬೇಕು ಅಂತ ಹೇಳ್ದ, ತೊಗೊಂಬರೋಕ್ಕೆ ಅಂತ ಹೋಗಿದ್ದಾರೆ. ಸೊ ಮನೆಯಿಂದನೇ ತರ್ತಾ ಇದೆ ಯಾವಾಗ್ಲೂ. ಆಮೇಲೆ ಒಂದೊಂದ್ಸರಿ ಇಲ್ಲೇ ಎಲ್ಲರೂ ಸಿಕ್ಕುತ್ತಲ್ಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಬಿಸ್ಕೆಟ್ಸ್ ಏನು ಎಲ್ಲ ಕಡೆ ಒಂದೇ ಅಲ್ವಾ ಅಂದ್ಬಿಟ್ಟು. ಚಂದು ಅಂದರೆ ನಾವು ಸ್ವಲ್ಪ ಹೊತ್ತು ಇಳಿದ್ಬಿಟ್ಟು ಕಾಲೆಲ್ಲ ಆಡ್ಸೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಚಂದು ಇವಾಗ ಅಲ್ಲೊಂದು ಅಂಗಡಿ ಇದೆ, ತೊಗೊಂಬರೋಕ್ಕೆ ಹೋಗಿದ್ದಾರೆ. ಜೀವನ್ ಇದೇ ಮಾಡ್ತಿದ್ದಾನೆ. ನಾನು ಸ್ವಲ್ಪ ಹೊತ್ತು ಇವಾಗ ಕೆಳಗಡೆ ಇಳ್ಬಿಟ್ಟು ಕಾಲೆಲ್ಲ ಇದು ಮಾಡಿಕೊಂಡು ಮತ್ತೆ ಕೂತ್ಕೊಳ್ಳೋದು. ಈ ಥರ ಲಾಂಗ್ ಜರ್ನಿ ಮಾಡೋದು ಒಂಥರ ಚೆನ್ನಾಗಿರುತ್ತೆ ಆಯಿತಾ. ಸೊ ನಾವು ಫಸ್ಟ್ ಏನು ಪ್ಲ್ಯಾನ್ ಮಾಡಿದ್ವು ಅಂದರೆ ಎಲ್ಲರೂ ಒಟ್ಟಿಗೆ ಹೋಗೋಣ ಇಲ್ಲಿಂದ, ನಮ್ಮ ಅಪ್ಪ ಅಮ್ಮ, ಪೂಜಾವ್ರ ಅಪ್ಪ ಅಮ್ಮ ಎಲ್ಲರೂ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆಮೇಲೆ ಅದು ಡೇಟ್ಸು ಅಂದರೆ ಅವ್ರ ನಾವು ಫಿಕ್ಸ್ ಮಾಡಿ ಡೇಟ್ಗೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಹಂಗೆ ಆಗಿ ಕೊನೆಗೆ ಈ ಥರ ಆಯಿತು. ಸೊ ನಂದೆಲ್ಲರೂ ಒಟ್ಟಿಗೆ ಒಂದು ಸರಿ ಹೋಗಿ ಬರೋದು ಅಂತ ಪ್ಲ್ಯಾನ್ ಆಗಿತ್ತು. ನಾನು, ಚಂದು, ಜೀವ್, ಅಪ್ಪ ಅಮ್ಮ ಮತ್ತು ಅತ್ತೆ ಮಾವ, ನನ್ನ ಬ್ರದರ್ ಇನ್ ಲಾ, ಕೋ-ಸಿಸ್ಟರು, ನನ್ನ ಕೋ-ಸಿಸ್ಟರ್ ಅಪ್ಪ ಅಮ್ಮ ಎಲ್ಲ ಒಟ್ಟಿಗೆ ಹೋಗೋಣ ಅಂತ. ಆಮೇಲೆ ನನ್ನ ಕೋ-ಸಿಸ್ಟರ್ ಅಪ್ಪ ಅಮ್ಮನೂ ಬರೋಕ್ಕಾಗಲ್ಲ ಅಂದ್ರಂತೆ. ಸೊ ಅದಕ್ಕೆ ಆಮೇಲೆ ಅವರು ಹೇಗೂ ಅಲ್ಲೇ ಹೋಗ್ತಿದ್ವಲ್ಲ, ಅಕ್ಷರಾಭ್ಯಾಸ ಮಾಡ್ಸೋಣ ಅಂತ ಸಡನ್ನಾಗಿ ನೆನ್ನೆ ಡಿಸೈಡ್ ಮಾಡಿದ್ರು. ಅದಕ್ಕೆ ಅವರು ನಾವು ಹೋಗಿರ್ತೀವಿ, ನೀವು ಬನ್ನಿ ನಾಳೆ ಅಲ್ಲೇ ಮೀಟ್ ಆಗೋಣ ಅಂತ ಹೇಳಿದ್ರು. ಇಲ್ಲಾಂದರೆ ಎಲ್ಲ ಫ್ರೈಡೇ ಇವತ್ತೇ ಹೋಗೋದು ಪ್ಲ್ಯಾನ್ ಇತ್ತು. ಸೊ ಕಾಲ್ ಮಾಡ್ತಾರೆ ಇವಾಗ. ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ಹೇಳಿದ್ರು, ನಾನು ಅಲ್ಲೇ ಮಾಡಿದ್ವಿ ಕಾಲು. ಇವಾಗ ಅಷ್ಟರಲ್ಲಿ ಅವ್ರು ಬಂದಿರ್ತಾರೆ. ಸೊ ಇಲ್ಲೇ ತೊಗೊಂಡು ಬಂದರು ಚಂದು ಅಲ್ಲಿ. ನೋಡಿ ಮಲ್ಕೊಂಡಿದ್ದವ್ರು ಎದ್ಬಿಟ್ರು. ಅಲ್ಲೆಲ್ಲ ಎಷ್ಟು ಬಿಸಿಲಿತ್ತು, ಇಲ್ಲಿಗೆ ಬಂದ ತಕ್ಷಣ ವೆದರ್ ಚೇಂಜ್ ಆಗೋಯ್ತು. ಫುಲ್ ಕೂಲ್ ಆಗಿದೆ, ಮತ್ತೆ ಒಂಚೂರು ಹನಿ ಬರ್ತಾ ಇದೆ. ವೆದರ್ ಮಾತ್ರ ಸಕ್ಕತ್ತಾಗಿದೆ ಇವಾಗ. ನಂಗೆ ಈ ತರ ವೆದರ್ ಇಷ್ಟ ಆಗುತ್ತೆ, ನಾರ್ಮಲ್ ತುಂಬಾ ಬಿಸಿಲು ಇರೋದಕ್ಕಿಂತ.
ಮಧ್ಯ ಅಲ್ಲಿ ಟೀ ಕಾಫಿ ಕುಡಿತಿದ್ದಾರೆ. ಬಟ್ ನಮ್ಗೆ ನಿಲ್ಸ್ಕೊಂಡು ಏನು ಮಾಡಕ್ಕೂ ಅಷ್ಟು ಟೈಮ್ ಇಲ್ಲ, ಯಾಕೆಂದ್ರೆ 12 ಗಂಟೆ ಅಷ್ಟರಲ್ಲಿ ಅಲ್ಲಿ ಹೋಗ್ಬೇಕು. ಅಲ್ಲಿ ನಾವು ತುಲಾಭಾರ ಟಿಕೆಟ್ ತಗೋಬೇಕು. ನಾವು ಫಸ್ಟ್ ಅತ್ತೆ ಅವ್ರು ಹೋಗ್ತಾರೆ ಅನ್ಕೊಂಡ್ವಿ, ಬಟ್ ಇವಾಗ ನಾವೇ ಫಸ್ಟ್ ಹೋಗ್ತಾ ಇದೀವಿ, ಅವರೇ ಲೇಟ್ ಆಗ್ತಿದೆ. ಕಾಲ್ ಮಾಡಿದ್ವಿ, ಅವರು ಅಲ್ಲಿಂದ ಹೊರಟಾಗ 10:15 ಅಲ್ಲಿಂದ ಹೊರಡ್ತಾ ಇದ್ರು. ಸೊ ಅವ್ರಿಗೆ ಆಲ್ಮೋಸ್ಟ್ 2 hours ಬೇಕೇನಲ್ಲ ಶೃಂಗೇರಿಯಿಂದ ಧರ್ಮಸ್ಥಳ. ಆದ್ರಿಂದ ನಾವೇ ಬೇಗ ಹೋಗ್ತೀವಿ. ಸೊ ಅದಕ್ಕೆ ನಾವು ಹೋಗಿ ಬೇಗ ಟಿಕೆಟ್ ತಗೊಂಡ್ಬಿಟ್ರೆ ಈಸಿ ಆಗುತ್ತೆ. ಅದಕ್ಕೆ ಸೊ ನಾನು ಈ ಕಾರ್ ಯಾಕೆ ತೋರಿಸ್ತಿದ್ದೀನಿ ಅಂದರೆ, ಕಾರ್ ಹಿಂದೆ ಬರೆದಿರೋದು ನಂಗೆ ತುಂಬ ಇಷ್ಟ ಆಯಿತು. ದೇವರ ಕಣ್ಣು ಬೆದ್ರೆ ಆನಂದ ಅಂತೆ, ಜನರ ಕಣ್ಣು ಬೆದ್ರೆ ಪಂಗ್ನಾಮ ಅಂತ ಏನೋ ಬರ್ಕೊಂಡಿದ್ರು. ಸೊ ಅದಕ್ಕೆ ಇಷ್ಟ ಆಯಿತು, ಅದನ್ನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡಿದೆ. ಸೊ ದೇವಸ್ಥಾನ ರೀಚ್ ಆದ್ವಿ ಅಂತ ಹೇಳ್ಬೋದು. ನೋಡಿದಾಗ ತುಂಬ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿದ್ರು, ತುಂಬ ಜನನೇ ಇದ್ದರು. ಸೊ ನಾವು ಆದಷ್ಟು ಸ್ವಲ್ಪ ದೂರನೇ ಪಾರ್ಕ್ ಮಾಡಿದ್ವಿ ದೇವಸ್ಥಾನಕ್ಕೆ. ಫ್ರೆಂಡ್ಸ್ ಬಂದ್ವಿ, ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಫಸ್ಟ್ ಹೋಗಿ ಇವಾಗ ಅಲ್ಲಿ ಟಿಕೆಟ್ ನೋಡಬೇಕು. ಜನ ಮಾತ್ರ ವೀಕ್ ಡೇ ಅನ್ಕೊಂಡು ಬಂದ್ವಿ, ವೀಕ್ ಡೇನು ಬೇಜಾನ್ ಜನ ಇದ್ದಾರೆ. ಹೋಗಿದ ತಕ್ಷಣ ನೋಡ್ತಾ ನಿಂತ್ಕೊಂಡಿದ್ವಿ, ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು. ಯಾಕೆಂದರೆ ವೆದರು ಏನಂದರೆ ಸ್ವಲ್ಪ ಬಿಸಿಲು ಬರೋದು ಮತ್ತೆ ಹೋಗೋದು ಆ ಥರ ಮಾಡ್ತಿತ್ತು. ಆಮೇಲೆ ಫುಲ್ ಬಿಸಿಲನ್ನೇ ಬಂತು. ಅಷ್ಟರಲ್ಲಿ ಚಂದು ಹೋಗಿ ತುಲಾಭಾರ ಟಿಕೆಟ್ ತೊಗೊಂಡು ಬಂದರು. ನಾವು ಅತ್ತೆ ಮಾವ ಎಲ್ಲರಿಗೂ ಇನ್ನೂ ವೆಯ್ಟ್ ಮಾಡ್ತಾ ಇದ್ವಿ. ಚಿನ್ನ ಬಂದಿಲ್ಲ, ವೆಯ್ಟ್ ಮಾಡ್ತಿದ್ದೀವಿ. ಅವ್ರು ಬಂದಮೇಲೆ ಒಳಗಡೆ ಹೋಗಬೇಕು. ಸೊ ಪೂಜೆ ಅವ್ರ ಅಪ್ಪ ಅಮ್ಮನೂ ಬರ್ತಿದ್ದಾರಂತೆ. ಸೊ ನಮ್ಮ ಅಪ್ಪ ಅಮ್ಮ ಮಿಸ್ ಆದರು, ಯಾಕೆಂದರೆ ಅವ್ರಿಗೆ ಬರ್ತ್ಡೇ ಇದೆಲ್ಲ ಸಂಡೇನೇ, ಅದಕ್ಕೆ ಸ್ವಲ್ಪ ಕೆಲಸಗಳೆಲ್ಲ ಇದೆ. ಅದಕ್ಕೆ ಹಲೋ ಬಂದಿದ ತಕ್ಷಣ ಕ್ಯೂವಲ್ಲಿ ಹೋಗಿ ಕುತ್ಕೊಂಡ್ಬಿಟ್ವಿ. ಕ್ಯೂವಲ್ಲಿ ಹೋಗಿ ಕುತ್ಕೊಂಡು ಏನು ಬೇಗ ಆಯಿತು, ಯಾಕೆಂದರೆ ತುಲಾಭಾರ ಟಿಕೆಟ್ ತೊಗೊಂಡಿದ್ರಿಂದ ದೇವಸ್ಥಾನಕ್ಕೆ ಡೈರೆಕ್ಟ್ ಬಿಡ್ತಾಯಿದ್ರು. ಸೊ ತುಲಾಭಾರ ಮಾಡಿ ಡೈರೆಕ್ಟು ದರ್ಶನ ಮಾಡ್ಕೊಂಡು ಬರೋದು ಅಷ್ಟೇ. ಸೊ ತುಲಾಭಾರ ಮತ್ತು ಅಕ್ಕಿ ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ರಂತೆ. ನನಗೆ ಮತ್ತು ಪೂಜೆಗೆ ಇಬ್ಬರು ನಾವೆಷ್ಟು ತೂಕ ಇರ್ತೀವಿ ಅಷ್ಟು. ಸೊ ಅದು ತಿರುಪತಿಲೂ ಮಾಡಿಸಿದ್ರು, ಧರ್ಮಸ್ಥಳಕ್ಕೂ ಕೂಡ ಹೋಗಬೇಕಿತ್ತು. ತುಂಬ ಅಂದರೆ ಪ್ಲ್ಯಾನ್ ಮಾಡಿ ಇವಾಗ ಹೋಗಿ ಬಂದ್ವಿ. ಸೊ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಚಪ್ಪಲಿ ಬಿಟ್ಟಿದ್ವಿ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಸದ್ಯ ಅಷ್ಟರಲ್ಲಿ ಅವ್ರು 1 ಗಂಟೆಗೆಲ್ಲ ಕ್ಲೋಸ್ ಅಂದಿದ್ರು. ಏನಂದರೆ ಅಮ್ಮ ತುಲಾಭಾರ ಹರಕೆ ಹೊತ್ಕೊಂಡಿದ್ರು, ನನಗೆ ಮತ್ತು ಪೂಜೆಗೆ ಇಬ್ರಿಗೂ ಅದು ಮಾಡಿಸೋದಿತ್ತು. ಸೊ ಅದಕ್ಕೆ 1 ಗಂಟೆ ಒಳಗಡೆ ಹೋಗ್ಬೇಕಿತ್ತು, ಹೋಗಿದ್ವಿ. ಮುಗಿಸ್ಕೊಂಡು ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ. ಸುಸ್ತಾಗೋಯ್ತು, ಇಲ್ಲಿ ತುಂಬ ಬಿಸಿಲಿದೆ ಬೆಂಗಳೂರು ಕಂಪೇರ್ ಮಾಡಿದ್ರೆ. ಫ್ರೆಂಡ್ಸ್ ಇವಾಗ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ದರ್ಶನ ಎಲ್ಲ ಆದಮೇಲೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಏನು ಊಟ ಮಾಡಕ್ಕೆ ರೆಡಿ ನಾನೀಗ? ಇಲ್ಲಿ ನೋಡಿ, ಅಲ್ಲಿ ನೋಡಿ ನಮ್ಮ ಪಾಪ ಅಲ್ಲಿ ಬರ್ತಿದ್ದಾಳೆ ಹಿಂದೆ. ಸೊ ಇವಾಗ ಎಲ್ಲರೂ ಊಟ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ದೇವಸ್ಥಾನದಲ್ಲಿ ಊಟ ಕೊಡ್ತಾರಲ್ಲ ಅಲ್ಲೇ ಬಂದಿದ್ದೀವಿ. ಇವತ್ತು ಪರವಾಗಿಲ್ಲ ಅಲ್ವಾ, ಅಷ್ಟೊಂದೇನಿಲ್ಲ. ಅವನಿಗೆ ಆಟ ಸಾಮಾನು ಬೇಕಂತೆ. ಸೊ ಎಲ್ಲರೂ ಇಟ್ಕೊಂಡು ಹೋಗೋಣ. ಹಾಯ್ ಮಾಡಿಯಪ್ಪ, ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಮಾಡಿ. ಅಲ್ಲಿ ನಮ್ಮ ಪಾಪು ಹಾಯ್ ಮಾಡು. ಚಿಕ್ಕಪ್ಪ ಮಾಡ್ಬೇಕಾ? ಚಿಕ್ಕಪ್ಪ ಮಾಡು, ಚಿಕ್ಕಪ್ಪ ಹಾಯ್ ಮಾಡು. ಫ್ರೆಂಡ್ಸ್ ಸೊ ಪೂಜೆ ಎಲ್ಲ ಆಯಿತು, ಊಟನೂ ಆಯಿತು. ಸಿಕ್ಕಾಬಟ್ಟೆ ಸೆಕೆ ಇದೆ ಆಯಿತಾ. ಎಷ್ಟು ಸೆಕೆ ಇದೆ ಅಂದರೆ ಹೇಳೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಬಿಸಿಲಿದೆ. ಹಾಂ, ಜೀವಗೆ ಅಂತೂ ಸಾಕಾಗ್ಬಿಡ್ತಂತೆ. ಆಮೇಲೆ ಏನಂದರೆ ನಮ್ಮ ಅತ್ತೆ ಇಬ್ಬರು ಸೊಸೆರ್ಗೂ ತುಲಾಭಾರ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ರಂತೆ ಯಾವಾಗಲೂ ಅವಾಗ, ಇವ್ರಿಗೆಲ್ಲ ಮದುವೆ ಆಗೋಕ್ಕಿಂತ ಮುಂಚೆ. ಸೊ ಅದಾಗಿಲ್ಲ, ಅದಕ್ಕೆ ಈ ಸರಿ ಬಂದು ಒಟ್ಟಿಗೆ ಬಂದು ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಮಾಡಿಸಿದ್ದಾಯಿತು. ಇವಾಗ ವಾಪಸ್ಸು
ಕೊರ್ಗಜ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹೋಗ್ತಾ ಮಂಗಳೂರಲ್ಲಿ. ಸೊ ನಾನು ಅಲ್ಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೇಗಿತ್ತು ವಾಪಸ್ ಜರ್ನಿ, ಕೊರ್ಗಜ ಟೆಂಪಲ್ ಹೇಗಿದೆ, ಅಲ್ಲೆಲ್ಲ ಏನೇನಿದೆ ಅಂತ. ಇಲ್ಲಿ ಹೇಳ್ಬೇಕು ಅಂದರೆ ಚೆನ್ನಾಗಾಯಿತು, ದರ್ಶನ ಎಲ್ಲ ಚೆನ್ನಾಗಾಯಿತು. ನಾವು ತುಲಾಭಾರ ಟಿಕೆಟ್ ತೊಗೊಂಡಿದ್ದರಿಂದ ನಮಗೆ ಡೈರೆಕ್ಟ್ ದರ್ಶನ ಬಿಟ್ಟರು. ಸೊ ಅಲ್ಲೋಗಿ ತುಲಾಭಾರ ಮಾಡಿಸಿ ಪ್ರಸಾದನೂ ಅಲ್ಲೇ ರೆಡಿ ಕೊಟ್ಟರು. ಡೈರೆಕ್ಟ್ ತುಲಾಭಾರ ಮಾಡಿಸಿ ಪ್ರಸಾದ ಇಸ್ಕೊಂಡು ಆಮೇಲೆ ಊಟ ಮಾಡಿಕೊಂಡು ಬರೋದು. ಸೊ ಊಟಕ್ಕೆ ಏನು ಸ್ಪೆಷಲ್ ಅಂತ ಇರಲಿಲ್ಲ, ಊಟಕ್ಕೆ ಎಲ್ಲರಿಗೂ ಒಂದೇ ಇತ್ತು. ಬಟ್ ಊಟದಲ್ಲಿ ಸ್ವಲ್ಪ ಕಡಿಮೆ ಜನ ಇದ್ದರು, ಅಷ್ಟೊಂದು ಜನ ಏನಿರಲಿಲ್ಲ. ಮತ್ತು ಎಲ್ಲರಿಗೂ ನೀಟಾಗಿ ಬಡಿಸ್ತಾ ಇದ್ರು. ಸೊ ಊಟ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲಿಂದ 1 hour 45 minutes ತೋರಿಸ್ತಾ ಇದೆ ಟೆಂಪಲ್ಗೆ. ಬಟ್ ನಾವು ಕಾರ್ ಏನು ಗೊತ್ತಾ, ಇಲ್ಲಿ ದೂರ ಪಾರ್ಕ್ ಮಾಡಿಬಿಟ್ಟಿದ್ವಿ. ಅಲ್ಲಿಂದ ಬಿಸಿಲಲ್ಲಿ ನಡ್ಕೊಂಡು ಬರೋಷ್ಟರಲ್ಲಿ ಸಾಕಾಗೋಯ್ತು ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ನಾನು ಇಲ್ಲಿ ಇಷ್ಟು ಬಿಸಿಲಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಿಸಿಲಿಲ್ಲ ಅಂದರೆ ಏನಿಲ್ಲ, ಆರಾಮಾಗಿ ವಾಕ್ ಮಾಡ್ಕೊಂಡು ಬರ್ಬೋದು. ಆಮೇಲೆ ಡ್ರೆಸ್ಗಳು ಅಷ್ಟೇ ತುಂಬ ಸೆಕೆ ಆಗ್ತಾ ಇದೆ. ಜಿಯನ್ಗೂ ಪಾಪ ಅದು ಹಾಕ್ಬಿಟ್ಟಿದ್ದೀನಿ. ಅವನು ಮಮ್ಮ ಬಿಚ್ಚು ಬಿಚ್ಚು ಅಂತಿದ್ದ. ನಾನು ಆ ಟೆಂಪಲ್ ಹೋದ್ಮೇಲೆ ಬಿಚ್ಚು ಅಂತ ಇರಪ್ಪ ಅಂತ ಇದು ಮಾಡ್ತಿದ್ದೀನಿ. ಚಂದು ಇವಾಗ ಇಲ್ಲಿ ಅಣ್ಣಪ್ಪ ಟೆಂಪಲ್ ಅಂತಿದೆಯಲ್ಲ, ಅಲ್ಲಿ ಹೋಗಿದ್ದಾರೆ. ಸೊ ಅಲ್ಲಿ ಬರೀ ಹೆಣ್ಮಕ್ಳು ಹೋಗಂಗಿಲ್ಲ ಅಂತಲ್ಲ, ಸೊ ಅದಕ್ಕೆ ಅಲ್ಲಿ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಇವಾಗ ಮತ್ತೆ ಡ್ರೈವ್ ಸ್ಟಾರ್ಟ್ ಆಗುತ್ತೆ ನಮ್ಮದು. ನಾನು ನಿಮಗೆ ತೋರಿಸ್ತೀನಿ ಆ ಟೆಂಪಲ್ ಬಗ್ಗೆ, ಅಲ್ಲಿ ಏನು ಸ್ಪೆಷಲು. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನೆಕ್ಸ್ಟ್ ಬ್ಲಾಗ್ಗೆ ವೆಯ್ಟ್ ಮಾಡ್ತೀರಿ.